ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಂಜೆ ಕಾಫಿಗೆ ಒಂದು ಕ್ಯಾಬೇಜ್ ಕಟ್ಲೆಟ್ ಮಾಡುವ ಅಂತ. ಕ್ಯಾಬೇಜ್ ಕಟ್ಲೆಟ್ ಮಾಡಿದರೆ ತಿನ್ನಲಿಕ್ಕೆ ಒಂದು ಒಳ್ಳೆಯದಾಗ್ತದೆ. ಈ ಮಳೆ ಬರುವಾಗ ಒಂದು ಕಾಫಿ ತಗೊಂಡು ತಿನ್ನಲಿಕ್ಕೆ ಭಾರಿ ಖುಷಿ ಆಗ್ತದೆ. ಕಟ್ಲೆಟ್ ಮಾಡಲಿಕ್ಕೆ ಒಂದು ಅರ್ಧ ಕ್ಯಾಬೇಜನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೇನೆ. ಅದನ್ನೊಂದು ಬಾಣಲೆಗೆ ಹಾಕುವ. ಮತ್ತು ಒಂದು ತುಂಡು ಬೀಟ್ರೂಟು ಕೆಂಪಾಗಿ ಒಳ್ಳೆಯದು ಕಲರ್ ಬರ್ತದೆ. ಮತ್ತು ಒಂದು ದೊಡ್ಡದು ಈರುಳ್ಳಿಯನ್ನು ಹೆಚ್ಚಿ ಇಟ್ಟುಕೊಂಡಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೇನೆ. ರುಚಿಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದೆ. ಮತ್ತು ಖಾರಕ್ಕೆ ಮೆಣಸಿನ ಹುಡಿ ಮತ್ತು ಇಂಗು, ಸ್ವಲ್ಪ ಅರಶಿನ ಹುಡಿ, ಸ್ವಲ್ಪ ಕೊತ್ತಂಬರಿ ಹುಡಿಯನ್ನು ಹಾಕಿದ್ದೇನೆ. ಮತ್ತು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡಬೇಕು. ಅದು ನೀರೆಲ್ಲ ಬಿಟ್ಟು ಆಮೇಲೆ ಅದಕ್ಕೆ ಕಲಸುವಾಗ ಹಿಟ್ಟಿಗೆ ನೀರು ಹಾಕಲಿಕ್ಕಿಲ್ಲ. ನೀರುಳ್ಳಿ ಬಜೆ ಥರನೇ ಕ್ಯಾಬೇಜ್ ಬಜೆ ಮಾಡಲಿಕ್ಕೆ ಆಗ್ತದೆ. ಸಣ್ಣ ಸಣ್ಣದಾಗಿ ಎಣ್ಣೆಯಲ್ಲಿ ಬಿಟ್ಟರೆ ಅದು ಕ್ಯಾಬೇಜ್ ಬಜೆ ಆಗ್ತದೆ. ಇದು ಸ್ವಲ್ಪ ದೊಡ್ಡದು ಮಾಡಿ ಇಟ್ಟರೆ ಕ್ಯಾಬೇಜ್ ಕಟ್ಲೆಟ್ ಆಗ್ತದೆ. ಇದೆಲ್ಲವನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟಿದ್ದೇನೆ. ನೋಡಿ, 5 ನಿಮಿಷ ಆಯಿತು. ಈಗ ಸರಿಯಾಗಿ ನೀರು ಬಿಟ್ಟಿದೆ. ಈಗ ಇದಕ್ಕೆ ಒಂದು 2 ಚಮಚದಷ್ಟು ಬೊಂಬಾಯಿ ಸಜ್ಜಿಗೆ ಹಾಕ್ತಾಯಿದ್ದೇನೆ. ಆಮೇಲೆ 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕಿದೆ. ಇನ್ನೊಂದು 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಮತ್ತೊಂದು ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು. ಇದನ್ನೆಲ್ಲ ಹಾಕಿ ಒಟ್ಟು ಕಲಸುವ. ಹಿಟ್ಟು ಬೇಕಿದ್ದರೆ ಹಾಕ್ಬೋದು, ಗಟ್ಟಿಯಾಗದಿದ್ದರೆ. ಸರಿ ಗಟ್ಟಿಯಾಗಿ ಬರಬೇಕು ಹಿಟ್ಟು. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದೆ. ಈಗ ನೋಡಿ ಸರಿ ಆಯಿತು, ಅಂದಾಜಾಗಿದೆ. ನೋಡಿ, ಇಷ್ಟು ಗಟ್ಟಿಯಾದರೆ ಆಯಿತು. ಕ್ಯಾಬೇಜ್ ಕಟ್ಲೆಟಿನ ಮಿಶ್ರಣ ರೆಡಿ ಆಯಿತು. ಇನ್ನು ಒಂದೊಂದು ಉಂಡೆ ಮಾಡಿ ಚಟ್ಟೆ ಮಾಡಿ ಇಡಬೇಕು. ನೋಡಿ, ಹೀಗೆ ಮಾಡಿದರೆ ಆಯಿತು. ಇದರಿಂದಲೂ ದೊಡ್ಡದು ಮಾಡ್ಬೋದು. ನಾನು ಸಾಧಾರಣ ಅಂದಾಜಿದ್ದು ಮಾಡಿದ್ದು. ನಾನು ಕಡಲೆಬೇಳೆದು ಚಟ್ಟಂಬಡೆಯನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ನೋಡಿ, ಕಟ್ಲೆಟ್ ಮಾಡಿ ಆಯಿತು. ಇನ್ನೂ ಎಣ್ಣೆಯಲ್ಲಿ ಕಾಯಿಸುವ. ನೋಡಿ, ಎಣ್ಣೆ ಕಾದಿದೆ. ಒಂದೊಂದಾಗಿ ಕಟ್ಲೆಟನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಬೆಂಕಿ ಸಣ್ಣದಿರಬೇಕು. ದೊಡ್ಡ ಬೆಂಕಿಯಲ್ಲಿ ಆದರೆ ಕರಚ್ತದೆ. ಸಣ್ಣ ಬೆಂಕಿಯಲ್ಲಿ ನಿಧಾನವಾಗಿ ಕಾಯಿಸಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಕಂದು ಬಣ್ಣ ಬಂತು. ಈಗ ತೆಗಿತಾ ಇದ್ದೇನೆ. ಗರಿ ಗರಿಯಾದ ಕಟ್ಲೆಟ್ ರೆಡಿ ಆಯಿತು. ಸಂಜೆಯ ಕಾಫಿಗೆ ಕ್ಯಾಬೇಜ್ ಕಟ್ಲೆಟ್, ನೀರುಳ್ಳಿ ಬಜೆ ಮತ್ತು ಉದ್ದಿನ ವಡೆ ಅಥವಾ ಚಟ್ಟಂಬಡೆ ಅದೆಲ್ಲ ಇದ್ದರೆ ಒಂದು ಕಾಫಿ ಕುಡಿಯುವ ಮಜಾನೇ ಬೇರೆ. ಮತ್ತು ಅಕ್ಕಿಯ ತಿಂಡಿ ಯಾವಾಗಲೂ ಉಂಟಲ್ಲ, ಅದು ಒಳ್ಳೆಯದಾಗೋದಿಲ್ಲ. ನೋಡಿ, ಗರಿ ಗರಿಯಾದ ಕ್ಯಾಬೇಜ್ ಕಟ್ಲೆಟ್ ರೆಡಿಯಾಗಿದೆ. ನೋಡಿ, ಕುರುವಾಗಿ ಒಳ್ಳೆಯದು ಬಂದಿದೆ. ಇದನ್ನೊಂದು ತಿಂದು ನೋಡುವ ಹೇಗಾಗಿದೆ ಅಂತೇಳಿ. ವಾವ್, ಭಾರಿ ಒಂದು ಒಳ್ಳೆಯದಾಗಿದೆ. ಕ್ಯಾಬೇಜ್ ಕಟ್ಲೆಟ್ ಅಂದರೆ ಸೂಪರ್ ಆಗಿದೆ. ನೀವು ಕೂಡ ಇದೇ ಥರ ಕ್ಯಾಬೇಜ್ ಇದ್ದರೆ ಒಂದು ಕಟ್ಲೆಟ್ ಮಾಡಿ ತಿಂದು ನೋಡಿ. ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.